ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಎದಿಯದ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಆಲ್ರೆಡಿ ನಮ್ಮ ಒಂದು ಯಾರಿಗೆ ಇನ್ನೂ ಗೊತ್ತಿರಲಿಲ್ಲ ಅಂದರೆ ನಿಮ್ಮ ಯಾವುದಪ್ಪ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಡೌನ್ ಮಾಡ್ಕೊಂಡಿಲ್ಲ, ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡಿ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ್ದಾರೆ. ಲಿಂಕ್ ಬೇಕಾದ್ರೆ ನಮ್ಮ ವಾಟ್ಸಪ್ಪಲ್ಲಿ ಸಿಗುತ್ತೆ. ಲಿಂಕ್ ಬೇಕಾದ್ರೆ ವಾಟ್ಸಪ್ ಲಿಂಕ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ಬೇಕಾದ್ರೆ ಮತ್ತು ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಸಾಕಷ್ಟು ಜನ ಕೇಳ್ತಿದ್ದಾರೆ, ನಾವು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡಿದ್ವಿ, ಬಟ್ ಪ್ರತಿ ವರ್ಷ ಯಾವ ಥರ ವೆರಿಫಿಕೇಷನ್ ಸ್ಲಿಪ್ ಬರ್ತಿತ್ತು ಆ ಥರ ಬಂದಿಲ್ಲ ನಮಗೆ. ಆಮೇಲೆ ಸ್ವಲ್ಪ ಜನದ್ದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗಿಲ್ಲ, ರ್ಯಾಂಕ್ ಅಂತೀನಿ, ಇದನ್ನು ಮಾರ್ಕ್ಸ್ ಅನೌನ್ಸ್ಮೆಂಟ್ ಆಗಿಲ್ಲ. ಇನ್ನೂ ಸ್ವಲ್ಪ ಜನದ್ದು ನಮ್ಮದು ಇದು ಏನೋ ನೀವು ಯಾವಾಗ ಹೇಳ್ತಿದ್ರಲ್ಲ ಸೀಕ್ರೆಟ್ ಕೀ ಅನ್ನೋದಿರುತ್ತೆ, ಆ ಸೀಕ್ರೆಟ್ ಕೀ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು. ನೋಡಿ, ಇದು ಒಂದು ಈ ವಿದ್ಯಾರ್ಥಿದು ಇದೇ ವರ್ಷ ಇರೋ ಕಾರಣ ನಾನು ಯಾವುದೇ ಕಾರಣಕ್ಕೂ ಅದೊಂದು ಸ್ಕ್ಯಾನರ್ ಆಯಿತು, ಅದೊಂದು CT ಆಪ್ಷನ್ ನಂಬರ್ ಆಯಿತು, ಯಾವುದೇ ಕಾರಣಕ್ಕೂ ಶೇರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಯಾಕಂದ್ರೆ ಅವ್ರದ್ದೇ ಒಂದು ಭವಿಷ್ಯ ಅನ್ನೋದಿರುತ್ತೆ. ಬಟ್ ಆದರೆ ಏನಕ್ಕೆ ಯಾಕೆ ಬರೋದಿಲ್ಲ ಅಂತ ಆದರೆ ಒಂದು ಹೇಳ್ತೀನಿ ನೋಡಿ. ಈಗ ಪ್ರತಿ ವರ್ಷ ಏನಂದರೆ ಸೀಕ್ರೆಟ್ ಕೀ ಕೊಡ್ತಿದ್ರಲ್ಲ, ಅದನ್ನ ಯಾರಾದರೂ ಸ್ವಲ್ಪ ಫೋಟೋ ಹೊಡ್ಕೋಬೋದಿತ್ತು. ಆಮೇಲೆ ಇನ್ನೊಬ್ಬರಿಗೆ ಶೇರ್ ಮಾಡೋಂಥ ತುಂಬ ಚಾನ್ಸಸ್ ಇರ್ತದೆ. ಜಸ್ಟ್ ನ್ಯೂಮರಿಕಲ್ ಮತ್ತು ಆಲ್ಫಾ ನ್ಯೂಮರಿಕಲ್ ನಂಬರ್ ಅನ್ನೋದೇನಿರ್ತಿತ್ತು ಅದನ್ನ ಶೇರ್ ಮಾಡಿಕೊಂಡು ಇನ್ನೊಬ್ಬರು ಆಪ್ಷನ್ ಎಂಟ್ರಿ ಮಾಡ್ಬೋದಿತ್ತು. ಇದನ್ನೂ ಓವರ್ಕಮ್ ಮಾಡೋಣ, ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಅಂದರೆ ಸೆಕ್ಯೂರಿಟಿ ಪರ್ಪಸ್ ಜಾಸ್ತಿ ಆ್ಯಡ್ ಮಾಡೋಣ ಸಲುವಾಗಿ ಈ ವರ್ಷ ಯಾರಿಗೂ ಗೊತ್ತಾಗಲ್ಲ. ಲೈಕ್ ನಿಮಗೆ ಗೊತ್ತಿದೆಯಲ್ವ, QR ಕೋಡಲ್ಲಿ ಏನು ಕೀ ಇರುತ್ತೆ, ಏನು ಸೀಕ್ರೆಟ್ ಕೀ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ. ಇವನ್ ನಿಮಗೂ ಗೊತ್ತಾಗಲ್ಲ, ಯಾಕಂದರೆ ನಿಮಗೆ ಓನ್ಲಿ ಜಸ್ಟ್ ಒಂದು ಸ್ಕ್ಯಾನರ್ ಕೊಡ್ತಾರೆ. ಆ ಒಂದು QR ಕೋಡಲ್ಲಿ ಏನು ಕೊಡ್ತಾರೆ, ಸ್ಕ್ಯಾನ್ ಅಂತ QR ಕೋಡ್ ಕೊಟ್ಟಿರ್ತಾರಲ್ಲ, ಆಗ ಒಂದು QR ಕೋಡಲ್ಲೇ ನಿಮ್ಗೆ ಒಂದು ಸೀಕ್ರೆಟ್ ಕೀ ಅನ್ನೋದು ಅದಿರುತ್ತೆ. ಇದಕ್ಕೆ ನಿಮಗೆ ಆ ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಅನ್ನೋದಿರುತ್ತಲ್ಲ, ಇನ್ನೂ ಒಂದು QR ಈಗಲ್ಲ, ಇನ್ನೂ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಇವಾಗ ನೀವು ಸ್ಕ್ಯಾನ್ ಮಾಡಿದ್ರೆ ಏನೂ ಓಪನ್ ಆಗೋಲ್ಲ. ನೀವು ಬೇಕಾದ್ರೆ ಜಸ್ಟ್ ಲೆನ್ಸಲ್ಲಿ ಹೋಗಿ ನೀವು ಇದನ್ನ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಈ QR ಕೋಡ್ನ ಸ್ಕ್ಯಾನ್ ಮಾಡಿ, ನಿಮ್ಗೆ ಏನು ತೋರಿಸಲ್ಲ. ಈಗ ಯಾಕಂದ್ರೆ ಪ್ರೆಸೆಂಟ್ ಇನ್ನೂ ಆ ಲಿಂಕ್ ಯಾವುದು ಜನ್ರೇಟ್ ಆಗಿಲ್ಲ, ನಿಮ್ಗೆ ಇನ್ನೂ ಯಾವುದೂ ಬಂದಿಲ್ಲ. ಈ ಒಂದು QR ಕೋಡಿಂದ ನೀವು ನೆಕ್ಸ್ಟು ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗುತ್ತೆ. ಎಸ್, ಖಂಡಿತ 100%. ನಿಮಗೇನು ಈಗ CT ನಂಬರ್ ಅಂದರೆ ಆಪ್ಷನ್ ಎಂಟ್ರಿಗೆ CT ನಂಬರನ್ನು ಕೊಟ್ಟಿದ್ದಾರೆ, ಮತ್ತು ಈ QR ಕೋಡ್ ಅನ್ನೋದೇನಿದೆ ಇದರಿಂದನೇ ನೀವು ಮುಂದೆ ಆಪ್ಷನ್ ಎಂಟ್ರಿ ಮಾಡೋದು. ಯಾವುದೇ ಕಾರಣಕ್ಕೂ ಸೀಕ್ರೆಟ್ಗೆ ಬಂದಿಲ್ಲ, ನನಗೆ ಬಂದಿಲ್ಲ, ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ ಬಂದಿದೆ, ನಮ್ಮ ಫ್ರೆಂಡ್ಸ್ಗೆ ಬಂದಿದೆ, ಅದಕ್ಕೆಲ್ಲ ಭಯ ಪಡಕ್ಕೆ ಹೋಗಬೇಡಿ. ಯಾಕಂದರೆ ಯಾರಿಗೂ ಬಂದಿಲ್ಲ ಸೀಕ್ರೆಟ್ ಕೀ ಅನ್ನೋದು, ಯಾರಿಗೂ ಬಂದಿಲ್ಲ. ಯಾಕಂದ್ರೆ ಸಾಕಷ್ಟು ಜನ ಕಾಲ್ ಮಾಡಿ ಹೇಳಿದ್ರು ನನಗೆ, ಅಕಸ್ಮಾತ್ ಏನಾದರೂ ಸ್ವಲ್ಪ ಜನಕ್ಕೆ ನನಗೆ ಸಪ್ರೇಟಾಗಿ ಸೀಕ್ರೆಟ್ ಕೀ ಬಂದಿದೆ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ ಮಾಡಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಬಂದಿಲ್ಲ. QR ಕೋಡಿಂದನೇ ಈ ವರ್ಷ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಏನೇ ಅಪ್ಡೇಟ್ ಬಂದರು, ಯಾವ ಥರ ನೆಕ್ಸ್ಟು ಈ ರ್ಯಾಂಕ್ ಯಾಕೆ ಇಶ್ಯೂ ಆಗಿಲ್ಲ, ಈ ಥರದ್ದು ಏನೋ ಒಂದು ಪ್ರಾಬ್ಲಮ್ ಅನ್ನೋದು ನಮಗೆ ಸೊಲ್ಯೂಷನ್ ಸಿಗುತ್ತೆ. ಆದಷ್ಟು ಬೇಗನೆ ಏನೇನು ಸೊಲ್ಯೂಷನ್ ಇದೆ ಅದೆಲ್ಲ ನಿಮಗೆ ತಿಳಿಸ್ತಿರ್ತೀವಿ. ಈ ಥರ ನಿಮಗೆ ಅಪ್ಡೇಟ್ ಬೇಕಾಯಿತು ಅಂದರೆ ಏನಿದೆ ನೋಡಿ, ಇಲ್ಲಿವರೆಗೂ ನಾನು ಯಾವುದೇ ವೀಡಿಯೋ ಹಾಕಿಲ್ಲ, ಯಾವಾಗ ಅಪ್ಡೇಟ್ ಸಿಗುತ್ತೋ ಅವಾಗ ಅಪ್ಡೇಟ್ ಆಗ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬಿಟ್ಟಿದ ತಕ್ಷಣ ನಾವು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಸಮೇತ ಸಿಗುತ್ತೆ. ಆಗ ನೀವು ಏನೇ ಒಂದು KCD ಅಂದರೆ ನೀವು ಇನ್ಮೇಲಿಂದ ಸ್ಟಾರ್ಟ್, ನಿಮ್ಮದು ಏನು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡಿದ ತಕ್ಷಣ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಅಂದರೆ ಅರ್ಥ. ಇನ್ಮೇಲಿಂದ ಒಂದು ವೆಬ್ಸೈಟಲ್ಲಿ ಏನೇ ಬಿಟ್ಟರು ಸಡನ್ನಾಗಿ ಏನೇ ಒಂದು ಮಾಡೋಕ್ಕೋಬೇಡಿ. ಇವನ್ ನಿಮ್ಮದು ಏನೇ ಒಂದು ಆಪ್ಷನ್ ಎಂಟ್ರಿ ಬಿಟ್ಟರು ಸಡನ್ನಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡೋಕ್ಕೋಬೇಡಿ. ಇದು ಪಕ್ಕ 100%. ಯಾಕೆಂದರೆ ಪ್ರತಿ ವರ್ಷ ಚೇಂಜಸ್ ಆಗ್ತಾನೆ ಇರುತ್ತೆ. ಆ ಚೇಂಜಸ್ನ ನಾವು ತಿಳ್ಕೊಂಡು ನಿಮಗೆ ತಿಳಿಸುವಂಥ ಪ್ರಯತ್ನ 100% ಆದರೆ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಒಂದು ಫಾಲೋ ಮಾಡಿ, ಖಂಡಿತ ಫಾಲೋ ಮಾಡಿ. ನಿಮ್ಮ ಇಲ್ಲಾಂದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ ಏನಾಗುತ್ತೆ ಪ್ರತಿಯೊಂದು ಅಪ್ಡೇಟ್ ಆದರೆ ಕೊಡ್ತಿರ್ತೀವಿ, ಯಾಕೆ ಏನನ್ನೋದು. ಓಕೆ, ಎನಿವೆ, ಈಗ QR ಕೋಡಿಂದನೇ ನೀವು ಏನೋ ಆಪ್ಷನ್ ಎಂಟ್ರಿ ಮಾಡೋಣ ಅನ್ನೋ ಒಂದು ಐಡಿಯಾನ ಸಿಕ್ತು. ಯಾವುದೇ ಕಾರಣಕ್ಕೂ ಸೀಕ್ರೆಟ್ ಕೀ ಬಂದಿಲ್ಲ ಆ ಥರ ಭಯ ಪಡೋಕೋಬೇಡಿ. ಯಾಕೆ ಸಾಕಷ್ಟು ಜನ ನನಗೆ ಬಂದಿಲ್ಲ, ಏನು ಮಾಡೋದು, ನಾನು ಆಪ್ಷನ್ ಎಂಟ್ರಿ ಮಾಡೋಕ್ಕಲ್ಲ, ಎಂಥದ್ದು ಭಯ ಪಡೋಕೋಬೇಡಿ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ. ಎನಿವೆ, ಆಲ್ ದ ಬೆಸ್ಟ್. ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ನೀವು ಏನೇನು ಮಾಡ್ಕೊಂಡಿಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳಿ. ಈಗ ಆಲ್ರೆಡಿ 10 ಗಂಟೆ ಆಗ್ತಾ ಬಂದಿದೆ. ಜಸ್ಟ್ ಎಲ್ಲರೂ ಚಿಲ್ಲಾಗಿ ಊಟ ಮಾಡಿ ಮಲಿಕೊಳ್ಳಿ, ಆಯಿತಾ? ಏನೇ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲಿಂದ ಕೌನ್ಸಿಲಿಂಗಲ್ಲಿ ಏನೇ ಒಂದು ಅಪ್ಡೇಟ್ ಬಂದರೂ ತಿಳಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಚಾನಲ್ಗೆ ಜಾಯ್ನ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಅವ್ರಿಗೂ ಜಾಯ್ನ್ ಅಂದರೆ ಅವ್ರಿಗೂ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಹಾಕಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್.